ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನಲ್ಲಿ ಲೋಕ ಬಲೆಗೆ ಬಿದ್ದಿದ್ದಾರೆ ಸರ್ಕಾರಿ ವಕೀಲೆಯೊಬ್ಬರು. ಲಂಚ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೇ ನೀಟಾಗಿ ಅವರಿಗೆ ಗಾಳ ಹಾಕಿದ್ರು. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸರ್ಕಾರಿ ವಕೀಲೆ. ಲಂಚವನ್ನ ಸ್ವೀಕರಿಸುವಾಗ ಸವಿತಾಗೆ ಲೋಕಾಯುಕ್ತ ಗಾಳ ಹಾಕಿದೆ. ಒಂದು ರೇಪ್ ಕೇಸಿನ ಸಂಬಂಧ ಸಂತ್ರಸ್ತೆಯಿಂದ ಹಣ ತಗೊಂತಿದ್ರಂತೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಸ್ವೀಕರಿಸುತ್ತಿರುವಂತ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿಬಿಟ್ಟಿದ್ದಾರೆ. ಈಗ ದೂರನ್ನ ಆಧರಿಸಿ ಸಿಟಿ ಸಿವಿಲ್ ನ್ಯಾಯಾಲಯದ 6ನೇ ಮಹಡಿಯಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ತನಿಖೆಯನ್ನ ಮುಂದುವರಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರ್ಕಾರಿ ವಕೀಲೆ ಹಣ ತೆಗೆದುಕೊಳ್ತಿರೋದು ನೋಡಿ ಎಲ್ಲಿಗೆ ಹೋಗ್ತಿದೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೀವಿ, ಆದರೆ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರೋರಿಂದ, ಅದರಲ್ಲೂ ಕೂಡ ಒಂದು ಮಹಿಳಾ ವಕೀಲೆ ಇವರು, ಆ ಸೆನ್ಸಿಟಿವ್ ಇರುತ್ತೆ. ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ, ಆ ಮಗಿಗೆ ಬಹಳ ನೋವುಗಳಾಗಿದೆ, ಅದನ್ನ ಸೆನ್ಸಿಟಿವ್ ಆಗಿ ನೋಡ್ಕೋಬೇಕು. ಅದನ್ನ ಬಿಟ್ಟು ಆಕೆಯಿಂದಲೇ ಹಣವನ್ನ ಪಡೆಯೋ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದು ಈಗ ಮುಂದಿನ ವಿಚಾರಣೆಗೆ ಅವರನ್ನ ಒಳಪಡಿಸಿದ್ದಾರೆ. ಹಾಗಾಗಿನೇ ಈಗಾಗಲೇ ಸಿಟಿ ಸಿವಿಲ್ ಕೋರ್ಟಿನ 6ನೇ ಮಹಡಿಯಲ್ಲಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಮತ್ತಷ್ಟು ಏನು ಎತ್ತ ಎಷ್ಟು ಹಣ ತಗೊಂಡ್ರು, ಈ ಹಿಂದೆ ಅವರ ಕಾರ್ಯವೈಖರಿಗಳು ಎಲ್ಲವನ್ನ ಲೋಕ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಹಾಕಿರಬಹುದು ಹಂಗೆ ಬೇಡ ಮೇಡಮ್, ಹಾಕಿರಬಹುದು ಅಂತಂದ್ರೆ ಆಯ್ತು ಓಪನ್ ಮಾಡಪ್ಪ, ತೆಗಿಯಪ್ಪ. ಹೌದು, ಇಲ್ಲಿ ಇದೆ ದುಡ್ಡು, ಇಲ್ಲಿದೆ ಪಂಚಾಯತ್ ಬರಪ್ಪ, ದುಡ್ಡು ಇಲ್ಲಿದೆ ನೋಡಪ್ಪ. ದುಡ್ಡನ್ನ ಎಲ್ಲಿ ಇಟ್ಟಿದ್ದೀರಿ? ಹಾಕಿರಬಹುದು ಹಂಗೆ ಬೇಡ ಮೇಡಮ್, ಹಾಕಿರಬಹುದು ಅಂತಂದ್ರೆ ಆಯ್ತು ಓಪನ್ ಮಾಡಪ್ಪ, ತೆಗಿಯಪ್ಪ. ಹೌದು, ಇಲ್ಲಿ ಇದೆ ದುಡ್ಡು, ಇಲ್ಲಿದೆ ಪಂಚಾಯತ್ ಬರಪ್ಪ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.